ಅದೊಂದು ಖಾಸಗಿ ಶಾಲೆ. ಆ ಶಾಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ಸಂಸ್ಕೃತಿಯನ್ನ ಕೊಡುಗೆಯಾಗಿ ನೀಡುತ್ತಿದೆ. ಮಕ್ಕಳಿಗೆ ಪಠ್ಯದ ಜೊತೆಗೆ ಉತ್ತಮ ಪರಿಸರ ರೂಪಿಸಬೇಕೆಂಬುದು ಆ ಶಾಲೆಯ ಧ್ಯೇಯೋದ್ದೇಶ. ಹೀಗಾಗಿಯೇ ಆ ಶಾಲೆ ಪ್ರತಿ ವರ್ಷ 3 ದಿನಗಳ ಕಾಲ ಮಕ್ಕಳು ಪಾಲಕರಿಗಾಗಿ ಬಹುದೊಡ್ಡ ಸಾಂಸ್ಕೃತಿಕ ಹಬ್ಬವನ್ನೇ ಆಯೋಜಿಸುತ್ತಿದೆ. ಅಷ್ಟಕ್ಕೂ ಯಾವುದು ಆ ಶಾಲೆ, ಹಬ್ಬದ ವಿಶೇಷ ಏನು, ಇಲ್ಲಿದೆ ನೋಡಿ. ಸೋಮೇಶ್ವರ ಶಾಲೆಯಲ್ಲಿ 3 ದಿನಗಳ ಸಾಂಸ್ಕೃತಿಕ ಉತ್ಸವ. ದಾವಣಗೆರೆ ಸಾಂಸ್ಕೃತಿಕ ಉತ್ಸವಕ್ಕೆ ಕ್ಷಣಗಣನೆ, ಸಕಲ ಸಿದ್ಧತೆ. ರಮೇಶ್ ಅರವಿಂದ್, ಎಂಡಿ ಪಲ್ಲವಿಯ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಶಾಲೆ ಅಂದರೆ ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸಲು ಮುಂದಾಗಬೇಕು ಅನ್ನೋದು ಈ ಶಾಲೆಯ ಉದ್ದೇಶ. ಹೀಗಾಗಿಯೇ ದಾವಣಗೆರೆ ನಗರದ ಪ್ರತಿಷ್ಠಿತ ಸೋಮೇಶ್ವರ ಶಾಲೆ ಪ್ರತಿ ವರ್ಷ ಸಾಂಸ್ಕೃತಿಕ ಉತ್ಸವವನ್ನ ಆಯೋಜಿಸಿಕೊಂಡು ಬರುತ್ತಿದೆ. ಶಾಲೆಯ ಮಕ್ಕಳು ಪಾಲಕರನ್ನೊಳಗೊಂಡಂತೆ ಎಲ್ಲರನ್ನೂ ಜೊತೆಗೂಡಿಸುವ ಹಬ್ಬವೇ ಈ ಸೋಮೇಶ್ವರೋತ್ಸವ. ಜನವರಿ 3ರಿಂದ 5ರವರೆಗೂ ಶಾಲೆಯ ಆವರಣದಲ್ಲಿ ನಡೆಯಲಿರುವ ಉತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಜೋರಾಗಿ ನಡೆಯುತ್ತಿದೆ. ಶಾಲೆಯ ಮಕ್ಕಳು ನೃತ್ಯ, ಏಕಪಾತ್ರ ಅಭಿನಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳಿಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಅಲ್ಲದೆ ಶಿಕ್ಷಕರು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಅವರಿಗೆ ಅಭ್ಯಾಸ ಮಾಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಶಾಲೆಯ ವಿಶೇಷ ಏನಪ್ಪಾ ಅಂದರೆ ಮಕ್ಕಳ ಪಾಲಕರು ಸಂಗೀತ ನೃತ್ಯದಲ್ಲಿ ಪರಿಣಿತಿ ಪಡೆದುಕೊಂಡಿದ್ದರೆ ಅವರು ಇಲ್ಲಿನ ಮಕ್ಕಳಿಗೆ ತರಬೇತಿ ನೀಡುತ್ತಾರೆ. ಇದು ಕೇವಲ ಶಾಲೆಯ ಉತ್ಸವ ಆಗಿರದೆ ಮನೆ ಮನೆಯ ಉತ್ಸವ ಎಂಬಂತೆ ಪಾಲಕರು ಪಾಲ್ಗೊಳ್ಳುತ್ತಾರೆ. ಸುಮಾರು ಇದು ಸೋಮೇಶ್ವರ ಸ್ಕೂಲು ಓಪನ್ ಆಗಿ ಈಗ 20 ವರ್ಷ ಆಯಿತು. 20 ವರ್ಷದಿಂದ ಸೋಮೇಶ್ವರೋತ್ಸವ 3 ದಿನಗಳ ಕಾಲ ಅವರು ಆಚರಣೆ ಮಾಡ್ತಾರೆ. ಇದು ಸೋಮೇಶ್ವರ ಒಂದು ರೀತಿ ಹಬ್ಬನೇ ಅಂತ ಹೇಳ್ಬೋದು. ಇವರು ಪ್ರತಿ ವರ್ಷ SP ಬಾಲಸುಬ್ರಹ್ಮಣ್ಯನ 3ನೇ ದಿವಸ ಕರೆಸ್ತಾಯಿದ್ರು. ಅಂದರೆ ಒಬ್ಬರೊಬ್ಬರು ಮಹತ್ವದ ವ್ಯಕ್ತಿಗಳನ್ನು ಕರೆಸ್ತಾಯಿದ್ರು. ಒಂದು ಪ್ರತಿ ವರ್ಷ SP ಬಾಲಸುಬ್ರಹ್ಮಣ್ಯನ ಕರೆಸ್ತಾಯಿದ್ರು. ಸರಿ ರಾಜೇಶ್ ಕೃಷ್ಣನ್ ಕಲಿಸ್ತಾಯಿದ್ರು. ಈ ಸರಿ ರಮೇಶ್ ಅರವಿಂದ್ ಅವರು ಬರ್ತಾಯಿದ್ದಾರೆ. ಹೀಗೆ ಅಂಥ ವ್ಯಕ್ತಿಗಳನ್ನು ಕರೆಸಿ ಪೇರೆಂಟ್ಸ್ಗಳಿಗೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಸ್ಕೂಲಲ್ಲಿ ಪೇರೆಂಟ್ಸ್ ಜೊತೆಗೆ ಟೀಚರ್ಸು ಸಹಿತ ಅಷ್ಟೇ ಉತ್ಸಾಹದಿಂದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು, ಆನ್ಯುವಲ್ ಡೇ ಅಂತ ಹೇಳ್ತಾ ಇಲ್ಲ. ಈ 3 ದಿವಸದಿಂದ ಮಾಡೋದು ದಾವಣಗೆರೆ ಯಾವ ಸ್ಕೂಲಲ್ಲೂ ಮಾಡ್ತಾ ಇಲ್ಲ. ಈ ಸ್ಕೂಲಲ್ಲಿ 3 ದಿವಸದಿಂದನೂ ತುಂಬ ಸಂಭ್ರಮದಿಂದ ಮಾಡ್ತಾಯಿದ್ದಾರೆ. ಸುಮಾರು 20 ವರ್ಷದಿಂದ ಮಾಡ್ತಾಯಿದ್ದಾರೆ ಈ ಸ್ಕೂಲಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬರಿಗೂ ಗಾನಸಿರಿ ಪ್ರಶಸ್ತಿ, ಚದುರಂಗ ಸಿರಿ ಪ್ರಶಸ್ತಿ, ಸೋಮೇಶ್ವರ ಪ್ರಶಸ್ತಿ, ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ಕೊತಾ ಬಂದಿದ್ದಾರೆ. ಸೊ ಇದು ಒಂದು ಸ್ಕೂಲಿಂದು ಒಂದು ಪ್ರಮುಖ ಅಂತ ಹೇಳ್ಬೋದು. ಇದೊಂದು ಉತ್ಸವ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರತಿಭಾಂತ ಪುರಸ್ಕಾರ ಮಕ್ಕಳಿಗೆ ಅವರಿಗೂ ಸಹಿತ ಪ್ರೋತ್ಸಾಹ ಧನವನ್ನು ಕೊಟ್ಟು ಪ್ರೋತ್ಸಾಹ ಇದ್ದಾರೆ. ನನ್ನ ಮಗಳು LKGಯಿಂದ ಇಲ್ಲೇ ಇರೋದು. ಅವಾಗಿಂದನೂ ಇದು 3 ಡೇಸಿಂದಾನೇ ಮಾಡ್ಕೊಂಡು ಬರ್ತಿರೋದೆ ಪ್ರೋಗ್ರಾಮ್ನ. ಚೆನ್ನಾಗಿ ಮಾಡ್ತಾರೆ. ಒಂದಿನ ಮಕ್ಕಳದೆಲ್ಲ ಡ್ಯಾನ್ಸ್ ಇರುತ್ತೆ ಎಲ್ಲ, ಆಮೇಲೆ ಒಂದಿನ ಸೆಲೆಬ್ರಿಟೀಸ್ ಬರ್ತಾರೆ, ಒಂದಿನ ಸಿಂಗಿಂಗದ್ದೆಲ್ಲ ಅವರು ಬಂದು ಒಂದು ಸಾರಿ SPB ಬಂದಿದ್ದರು, ಒಂದು ಸಾರಿ ರಾಜೇಶ್ ಕೃಷ್ಣನ್ ಸರ್, ಒಂದು ಸಾರಿ ಹೇಮಂತ್ ಸರ್ ಬಂದಿದ್ದರು. ಈ ಸಾರಿ ರಮೇಶ್ ಅರವಿಂದ್ ಅವ್ರು ಬೇರೆ ಬರ್ತಿದ್ದಾರೆ. MD ಪಲ್ಲವಿ ಮೇಡಮು ಭಾವಗೀತೆ ಅದೆಲ್ಲ ಇರುತ್ತೆ. ಚೆನ್ನಾಗಿರುತ್ತೆ ಸರ್. 3 ದಿನವೂ ಒಂಥರ ಹಬ್ಬದ ಥರ ವಾತಾವರಣ ಇರುತ್ತೆ. ಮಕ್ಕಳಿಗೂ ಖುಷಿ ಆಗುತ್ತೆ. ಮತ್ತು ಈ ಸೆಲೆಬ್ರಿಟೀಸ್ ಎಲ್ಲ ಮಾತಾಡೋದ್ರಿಂದ ಮತ್ತು ಮಕ್ಕಳಿಗೆ ಈಗ 10th ಮಕ್ಕಳಿಗೆ ಎಲ್ಲ ಅವ್ರ ಸ್ಪೀಚಿಂದ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ. ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ 3 ಡೇಸ್ ಹಬ್ಬದ ವಾತಾವರಣ. ಈ ವರ್ಷದ ಸೋಮೇಶ್ವರೋತ್ಸವವನ್ನು ಜನವರಿ 3, 4, 5ರಂದು ನಾವು ಆಯೋಜನೆ ಮಾಡಿದ್ದೀವಿ. ಜನವರಿ 3ನೇ ತಾರೀಕು ಉದ್ಘಾಟನಾ ಸಮಾರಂಭ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಚದುರಂಗ ಸ್ಪರ್ಧೆ ಮತ್ತು ಗೀತಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮಕ್ಕಳಿಗೆ ನಾವು ಪ್ರಶಸ್ತಿಯನ್ನು ಸಹ ವಿತರಿಸ್ತಾ ಇದ್ದೀವಿ. ಮತ್ತು ನಮ್ಮ ಶಾಲೆಯ ಆಡಳಿತ ನಿರ್ದೇಶಕರಾದಂತಹ PN ಪರಮೇಶ್ವರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ. ಹಾಗೆ 4ನೇ ತಾರೀಕು ಪ್ರತಿಭಾ ಪುರಸ್ಕಾರ ಹಾಗೂ ಸಮಾರಂಭ ಇದೆ. ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ SLCಯಲ್ಲಿ ಕಳೆದ SLC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಎಲ್ಲ ಮಕ್ಕಳಿಗೂ ಸಹ ಪ್ರತಿಯೊಬ್ಬರಿಗೂ 5,000 ನಗದು ಪುರಸ್ಕಾರ ಹಾಗೂ ಪ್ರಥಮ ಸ್ಥಾನವನ್ನು ಪಡೆದಂಥ 2 ಮಕ್ಕಳಿಗೆ 25,000 ನಗದು ಪುರಸ್ಕಾರವನ್ನು ಸಹ ನಾವು ನೀಡ್ತಾ ಇದ್ದೀವಿ. ಜನವರಿ 5ನೇ ತಾರೀಕು ನಾವು ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಹಾಗೆ
ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಅನೇಕ ಮಹನೀಯರಿಗೆ ನಾವು ಶಿಕ್ಷಣ ಸಿರಿ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. 10,000 ನಗದು ಬಹುಮಾನದೊಂದಿಗೆ, ನಗದು ಪುರಸ್ಕಾರದೊಂದಿಗೆ. 5ನೇ ತಾರೀಕಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ನಾಡಿನ ಖ್ಯಾತ ಕಲಾವಿದರಾದಂತಹ ಬಹುಭಾಷಾ ನಟರು, ನಿರೂಪಕರು, ನಿರ್ದೇಶಕರು ಆದಂಥ ರಮೇಶ್ ಅರವಿಂದ್ರವರು ಮತ್ತು ಮೆಲೋಡಿ ಕ್ವೀನ್ ಪಲ್ಲವಿ ಟೀಮ್ ಅವರೊಂದಿಗೆ ಒಂದು ವಿನೂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಆ ಕಾರ್ಯಕ್ರಮದ ಹೆಸರು ಅಮೃತ ವರ್ಷಿಣಿ ವಿತ್ ರಮೇಶ್ ಅರವಿಂದ್ ಅಂಥೇಳಿ. ಸೊ ಈ ಒಂದು 3 ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು. ಸೋಮೇಶ್ವರ ಶಾಲೆಯ ಸಾಂಸ್ಕೃತಿಕ ಉತ್ಸವಕ್ಕೆ ಪ್ರತಿ ಬಾರಿಯೂ ರಾಜ್ಯದ ವಿವಿಧ ಸಾಧಕರು ಆಗಮಿಸಿ ಮಕ್ಕಳಿಗೆ ಸಾಧನೆಯ ಪ್ರೇರಣೆ ನೀಡುತ್ತಾರೆ. ಈ ಹಿಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಅಂತ ಸಂಗೀತ ಸಾಧಕರು ಈ ವೇದಿಕೆ ಹಂಚಿಕೊಂಡಿದ್ದಾರೆ. ಈ ಬಾರಿಯೂ ಜನವರಿ 5ರಂದು ಖ್ಯಾತ ಗಾಯಕಿ ಎಂಡಿ ಪಲ್ಲವಿ ಹಾಗೂ ಖ್ಯಾತ ನಟ ನಿರ್ದೇಶಕ ರಮೇಶ್ ಅರವಿಂದ್ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಅಮೃತ ವರ್ಷಿಣಿ ವಿತ್ ರಮೇಶ್ ಅರವಿಂದ್ ಎಂಬ ಹೃದಯಸ್ಪರ್ಶಿ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ. ಇನ್ನು ಈ ಶಾಲೆಯ ಈ ಉತ್ಸವದ ಬಗ್ಗೆ ಮಕ್ಕಳು ಮನತುಂಬಿ ಮಾತನಾಡಿದ್ದಾರೆ. ಪ್ರತಿ ವರ್ಷ ಸಾಂಸ್ಕೃತಿಕವಾಗಿ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಒಂದೊಂದು ಸೆಲೆಬ್ರಿಟೀಸ್ಗಳನ್ನ ಕರೆಸ್ತಾರೆ. ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಸ್ಕೂಲವರು ಕರೆಸ್ತಾರೆ ಅಂತ, ಭಾಳ ಖುಷಿ ಆಗುತ್ತೆ. ನಾವು ಎಲ್ಲರೂ ಡ್ಯಾನ್ಸ್ನ ಮಾಡಿಸ್ತಾರೆ ಮ್ಯಾಮ್, ಪ್ರತಿ ವರ್ಷವೂ ಮಾಡಿಸ್ತಾರೆ. ನಮಗೋಸ್ಕರ ಖುಷಿಯಾಗಿರಬೇಕು, ಹೆಸರು ತಂದು ಕೊಡಬೇಕು ಅಂತ ಇಷ್ಟಪಡ್ತೀರ, ನಾವು ಹೆಸರು ತಂದು ಕೊಡ್ತೀವಿ. ಸೋಮೇಶ್ವರ ಶಾಲೆ ಪ್ರತಿ ವರ್ಷ ಹೊಸ ಭಾಳ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ತರಿಸಿ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಮೌಲ್ಯವಾದ ಜೀವನವನ್ನು ನಡೆಸೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲವಕ್ಕೂ ಡ್ಯಾನ್ಸ್ ಮಾಡಿಸ್ತಾರೆ. ನಮ್ಮ ಸ್ಕೂಲಲ್ಲಿ ಅದಕ್ಕೆ ಅಂದರೆ ಆ ಥರ ಸಾಂಗ್ಸ್ ಬಿಟ್ಟು ಒಳ್ಳೆ ಸಾಂಗ್ಸು ಅಥವಾ ಅವನ್ನ ಚೂಸ್ ಮಾಡಿ ನಾವು ಜೀವನಕ್ಕೆ ಒಂದು ಒಳ್ಳೆ ಮೌಲ್ಯವಾದ ಜೀವನವನ್ನು ನಡೆಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮ ಸ್ಕೂಲಿನ ಧ್ಯೇಯವಾಗಿದೆ. ಈ ಸ್ಕೂಲಲ್ಲಿ ನಮಗೆ ಹುಟ್ಟಕ್ಕೆ ಹೆಮ್ಮೆ, ಅಂದರೆ ಈ ಸ್ಕೂಲಲ್ಲಿ ಓದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅದೇ ಥರ 3, 4, 5ಕ್ಕೆ ನಮ್ಮ ಸ್ಕೂಲಲ್ಲಿ ನಡೀತಿರೋ ಸೋಮೇಶ್ವರೋತ್ಸವನ ನೋಡೋಕ್ಕೆ ನೀವೆಲ್ಲರೂ ಬನ್ನಿ ಅಂತ ಹೇಳ್ತೀವಿ. ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ಸೋಮೇಶ್ವರೋತ್ಸವ ನಡೆಯುತ್ತೆ. ನಮಗೆಲ್ಲ ಭಾಳ ಖುಷಿಯಾಗುತ್ತೆ. ಯಾಕಂತಂದರೆ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ಭೇಟಿ ಮಾಡುವಂಥ ಅವಕಾಶನ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ನಮ್ಮ ಸೆಕ್ರೆಟರಿ ಸರ್ಗೆ ನಾವು ತುಂಬ ಋಣಿಯಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಜನವರಿ ಮತ್ತು 3, 4, 5 ನಡೆಯುವಂಥ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಪ್ರತಿ ವರ್ಷ ಎಲ್ಲ ಸೋಮೇಶ್ವರೋತ್ಸವದಲ್ಲಿ ಎಲ್ಲರೂ ಕೂಡ ಒಂದೊಂದು ಮೌಲ್ಯ ಕಲಿತಾರೆ. ಮತ್ತು ಒಂದು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ. ಇನ್ನು 3 ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ಶಾಲೆಯ ಮಕ್ಕಳು ಸಜ್ಜಾಗಿದ್ದಾರೆ. ಇದು ಕೇವಲ ಸೋಮೇಶ್ವರ ಶಾಲೆಯ ಉತ್ಸವವಾಗದೆ ಜಿಲ್ಲೆಯ ಬಹುದೊಡ್ಡ ಸಾಂಸ್ಕೃತಿಕ ಉತ್ಸವ ಆಗಿದೆ ಅಂದರೆ ತಪ್ಪಾಗಲ್ಲ.